ವೆಲ್ಕಮ್ ಟು ಶನಿಹಿತ್ ಅಚಲ ಎಜುಕೇಷನ್ ಚಾನಲ್. ಭಾರತೀಯ ಐತಿಹಾಸಿಕ ದಾಖಲೆಗಳ ಆಯೋಗ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ? ಸಂಸ್ಕೃತಿ ಸಚಿವಾಲಯ. ಧ್ಯೇಯವಾಕ್ಯ ಯತ್ರ ಇತಿಹಾಸಂ ಭವಿ ಪ್ರಸಾಕ್ಷಾತಂ. ಮುಂದಿನ ಪ್ರಶ್ನೆ, ಭಾರತದ ಕುಸ್ತಿ ಫೆಡರೇಷನ್ನ ಅಥ್ಲೆಟಿಕ್ಸ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ನರಸಿಂಗ್ ಪಂಚಮ್ ಯಾದವ್. ಭದ್ರತಾ ವಿಷಯಗಳ ಜವಾಬ್ದಾರಿಯುತ ಉನ್ನತ ಶ್ರೇಣಿಯ ಅಧಿಕಾರಿಗಳ 12ನೇ ಅಂತಾರಾಷ್ಟ್ರೀಯ ಸಭೆ ಎಲ್ಲಿ ನಡೆಯಿತು? ಸೇಂಟ್ ಪೀಟರ್ಸ್ಬರ್ಗ್, ಇದು ರಷ್ಯಾದಲ್ಲಿದೆ. ಉಕ್ರೇನ್ಗೆ ಮಿಲಿಟರಿ ನೆರವು ನೀಡಲು ಯಾವ ದೇಶವು ಇತ್ತೀಚೆಗೆ ವಿದೇಶಿ ನೆರವು ಮಸೂದೆಯನ್ನು ಅಂಗೀಕರಿಸಿತು? USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸುದ್ದಿಯಲ್ಲಿ ಕಂಡುಬಂದ ಕಿಲೌಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಇದು USA ಯಲ್ಲಿದೆ. T20 ವಿಶ್ವಕಪ್ 2024 ಮೂರನೇ ಪ್ರಚಾರ ರಾಯಭಾರಿಯಾಗಿ ನೇಮಕವಾದವರು ಯಾರು? ಯುವರಾಜ್ ಸಿಂಗ್. ಮೊದಲನೆಯವರು ಕ್ರಿಸ್ ಗೇಲ್, ಎರಡನೆಯವರು ಉಸೇನ್ ಬೋಲ್ಟ್. ಜಂಟಿ ಆತಿಥ್ಯ ವಹಿಸಿದ ದೇಶಗಳು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್. ಯಾವ ಮ್ಯೂಸಿಯಂ ಮರುಸ್ಥಾಪನೆ ಯೋಜನೆಗೆ ಯುನೆಸ್ಕೋದಲ್ಲಿ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಅನ್ನು ನೀಡಲಾಗಿದೆ? ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ವಸ್ತು ಸಂಗ್ರಹಾಲಯ. ಮೊರಾಕೊ ದೇಶದ ರಾಜಧಾನಿ ಯಾವುದು? ರಬತ್. ಇದು ಉತ್ತರ ಅಮೆರಿಕಾದ ದೇಶ. ಇತ್ತೀಚೆಗೆ ತೀವ್ರ ಭೂಕಂಪ ಸಂಭವಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯೋಜನೆ ನೀಲಗಿರಿ ತಹರ್ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ? ತಮಿಳುನಾಡು. ಹಾಗೆಯೇ ಅಲಗರ್ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಇದು ಕೂಡ ತಮಿಳುನಾಡಲ್ಲಿದೆ. ಹಡಗು ಸಚಿವಾಲಯವು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರು ಎಂದು ಯಾವ ಬಂದರನ್ನು ಅನುಮೋದಿಸಿದೆ? ವಿಜುಂಜಮ್ ಬಂದರು. ಅದಾನಿ ಗ್ರೂಪ್ಸ್ ಸಾರಥ್ಯದಲ್ಲಿರುವ ಬಂದರು ಕೇರಳದಲ್ಲಿದೆ. ಇತ್ತೀಚೆಗೆ ನಿಧನರಾದ ಸುಬ್ರಹ್ಮಣ್ಯಂ ಧಾರೇಶ್ವರ್ ರವರು ಭಾಗವತ ಶ್ರೇಷ್ಠ ಖ್ಯಾತಿಯ ಯಕ್ಷಗಾನ ಕಲಾವಿದರಾಗಿ ಪ್ರಖ್ಯಾತಿ ಪಡೆದಿದ್ದಾರೆ. ಇನ್ನೊಬ್ಬರು ಇತ್ತೀಚೆಗೆ ನಿಧನರಾದ ಸುಧೀರ್ ಕಕ್ಕರ್ ರವರು ಮನೋವಿಶ್ಲೇಷಕರು, ಬರಹಗಾರರು, ಸಾಂಸ್ಕೃತಿಕ ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದವರು. Thank you for watching. Please like and subscribe our YouTube channel. Thank you.